ನಮಸ್ಕಾರ ಸ್ನೇಹಿತರೆ. ರೋಹಿತ್ ಶರ್ಮಾ ಬೆನ್ನಲ್ಲೇ ಮುಂಬೈ ತಂಡ ಬಿಟ್ಟು ಕೊಟ್ಟ ಸೂರ್ಯಕುಮಾರ್ ಯಾದವ್, ಜಸ್ಪ್ರೀತ್ ಬುಮ್ರಾ, ಇಶಾನ್ ಕಿಶನ್. ಸ್ಟಾರ್ ಆಟಗಾರರ ದಿಢೀರ್ ನಿರ್ಧಾರಕ್ಕೆ ಬೆಚ್ಚಿ ಬಿದ್ದ ನೀತಾ ಅಂಬಾನಿ. ಅಷ್ಟಕ್ಕೂ ಈ ಮೂರು ಸ್ಟಾರ್ ಆಟಗಾರರು ರಾತ್ರೋರಾತ್ರಿ ಮುಂಬೈ ತಂಡ ಬಿಡಲು ಕಾರಣವೇನು? ಇದರ ಬಗ್ಗೆ ನೀತಾ ಅಂಬಾನಿ ಹೇಳಿದ್ದೇನು? ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ತಿಳಿಯುವ ಮೊದಲು ನೀವು ಕೂಡ ರೋಹಿತ್ ಶರ್ಮಾರವರ ಅಭಿಮಾನಿಯಾಗಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಸ್ನೇಹಿತರೆ. ಮತ್ತು ನಿಮ್ಮ ಪ್ರಕಾರ ರೋಹಿತ್ ಶರ್ಮಾ, ಜಸ್ಪ್ರೀತ್ ಬುಮ್ರಾ, ಅದೇ ರೀತಿ ಹಾರ್ದಿಕ್ ಪಾಂಡ್ಯ ಇವರಿಬ್ಬರಲ್ಲಿ ಮುಂಬೈ ತಂಡದ ನಾಯಕ ಯಾರಾಗಬೇಕಾಗಿತ್ತು ಅನ್ನುವ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ಹೌದು ಸ್ನೇಹಿತರೆ, ಮುಂಬೈ ಇಂಡಿಯನ್ಸ್ ತಂಡ IPL ಕಂಡ ಅತ್ಯಂತ ಯಶಸ್ವಿ ಟೀಮ್. IPL ಇತಿಹಾಸದಲ್ಲೇ 5 ಟ್ರೋಫಿಗಳನ್ನ ಗೆದ್ದ ವಿಶ್ವ ದಾಖಲೆ ಮುಂಬೈ ತಂಡದ್ದು. ಮುಂಬೈನ ಈ ಭಾರಿ ಯಶಸ್ಸಿನ ಹಿಂದೆ ಇದ್ದಿದ್ದು ರೋಹಿತ್ ಅನ್ನೋ ಚಾಣಾಕ್ಷ ನಾಯಕ. ಇದೇ ಮುಂಬೈ ತಂಡದ ನಾಯಕತ್ವದಲ್ಲಿನ ರೋಹಿತ್ರ ಈ ಪರ್ಯಾದ ಗೆಲುವಿನ ಯಶಸ್ಸನ್ನ ಕಂಡು BCCI ಹಿಟ್ಮ್ಯಾನ್ ರವರನ್ನ ಟೀಮ್ ಇಂಡಿಯಾದ 3 ಫಾರ್ಮೆಟ್ನ ನಾಯಕನಾಗಿಯೂ ಮಾಡಿತು. ಮತ್ತು ಇದಲ್ಲದೆ ಮೊನ್ನೆ ತಾನೇ ಮುಗಿದ ಏಕದಿನ ವಿಶ್ವಕಪ್ನಲ್ಲಿಯೂ ಟೀಮ್ ಇಂಡಿಯಾವನ್ನ ಫೈನಲ್ಗೆ ಕೊಂಡೊಯ್ದ ಶ್ರೇಯ ಹಿಟ್ಮ್ಯಾನ್ಗೆ ಸಲ್ಲುತ್ತದೆ. ಇಷ್ಟೆಲ್ಲ ಅತ್ಯದ್ಭುತ ಟ್ರ್ಯಾಕ್ ರೆಕಾರ್ಡ್ಸ್ ಗಳನ್ನ ಹೊಂದಿರುವ ರೋಹಿತ್ಗೆ ಇದೀಗ ಮುಂಬೈ ಫ್ರಾಂಚೈಸಿಯು ಮೋಸ ಮಾಡಿತಾ? ಹೀಗೊಂದು ಪ್ರಶ್ನೆ ಮೂಡಲು ಕಾರಣ ಈ ಬಾರಿಯ IPL ನಲ್ಲಿ ಹಿಟ್ಮ್ಯಾನ್ ನಾಯಕತ್ವದಿಂದ ಮುಂಬೈ ತಂಡ ಹಿಂದೆ ಸರಿದಿದ್ದು. ಅಲ್ಲದೆ ಮುಂಬೈ ತಂಡದಲ್ಲಿ ಇದ್ದ ಅನೇಕ ವರ್ಷಗಳಿಂದ ಮುಂಬೈನ ಕಟ್ಟಾಳುಗಳಾಗಿದ್ದ ಬೂಮ್ರಾ, ಇಶಾನ್ ಕಿಶನ್, ಸೂರ್ಯರವರಿಗೂ ಇದೀಗ ಮುಂಬೈ ಫ್ರಾಂಚೈಸಿಯು ಮಹಾ ಮೋಸ ಮಾಡಿದೆ ಎಂದೆಲ್ಲ ಅಭಿಮಾನಿಗಳು ಮುಂಬೈ ತಂಡದ ವಿರುದ್ಧ ಕೆಂಡ ಕಾರುತ್ತಿದ್ದಾರೆ. ರೋಹಿತ್ ಯಾವಾಗ ಮುಂಬೈ ತಂಡದ ನಾಯಕ ಅಲ್ಲ ಅನ್ನೋದು ಸ್ಪಷ್ಟವಾಗುತ್ತದೆಯೋ ಆಗ ಕ್ಯಾಪ್ಟನ್ಸಿ ರೇಸ್ ನಲ್ಲಿ ಇದ್ದದ್ದು ಬೂಮ್ರಾ, ಇಶಾನ್, ಸೂರ್ಯರವರು. ಆದ್ರೆ ಇದೀಗ ಮುಂಬೈ ಫ್ರಾಂಚೈಸಿಯು ಇವರಿಗೆಲ್ಲ ಮೋಸ ಮಾಡಿದೆ. ಏಕೆಂದರೆ ನಾಯಕತ್ವದ ನಿರೀಕ್ಷೆಯಲ್ಲೇ ಇದ್ದ ಇವರನ್ನೆಲ್ಲ ಸೈಡಿಗೆ ಇಟ್ಟು ಸ್ಟಾರ್ ಆಲ್ರೌಂಡರ್ ಆದ ಹಾರ್ದಿಕ್ ಪಾಂಡ್ಯರವರನ್ನ ಮುಂಬೈ ತಂಡದ ನಾಯಕರನ್ನಾಗಿ ನೇಮಕ ಮಾಡಿದೆ. ಪಾಂಡ್ಯ ಮುಂಬೈ ತಂಡದ ನಾಯಕರಾದ ಬೆನ್ನಲ್ಲೇ ಅಭಿಮಾನಿಗಳು ರೋಹಿತ್ ರವರನ್ನ ಮುಂಬೈ ತಂಡದಿಂದ ಹೊರಗೆ ಬನ್ನಿ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಒತ್ತಾಯಿಸುತ್ತಿದ್ದಾರೆ. ಜೊತೆಗೆ ಬೂಮ್ರಾ, ಇಶಾನ್ ಕಿಶನ್, ಸೂರ್ಯಕುಮಾರ್ ಯಾದವ್ ಕೂಡ ಮುಂಬೈ ತಂಡಕ್ಕೆ ವಿದಾಯ ಹೇಳಬೇಕೆಂದು ಭಾರಿ ಒತ್ತಾಯ ಮಾಡುತ್ತಿದ್ದಾರೆ. ಮತ್ತು ಈ ಎಲ್ಲ ಬೇಡಿಕೆ ಮತ್ತು ವಾದಗಳನ್ನ ಕಂಡ ಮುಂಬೈ ತಂಡದ ಮಾಲೀಕರಾದ ನೀತಾ ಅಂಬಾನಿರವರು ಹೀಗೆ ಹೇಳಿದ್ದಾರೆ. ನೋಡಿ, ರೋಹಿತ್ ಯಾವತ್ತಿದ್ದರೂ ನಮ್ಮ ತಂಡದ ಅವಿಭಾಜ್ಯ ಅಂಗ. ಅವರನ್ನ ನಾವು 100 ಕೋಟಿ ಕೊಟ್ಟಿಯಾದರೂ ತಂಡದಲ್ಲಿ ಉಳಿಸಿಕೊಳ್ಳುತ್ತೇವೆ. ಮತ್ತು ಸೂರ್ಯ, ಬೂಮ್ರಾ, ಇಶಾನ್ ಕಿಶನ್ ಕೂಡ ಯಾವುದೇ ಕಾರಣಕ್ಕೂ ಮುಂಬೈ ತಂಡವನ್ನ ತೊರೆಯಬೇಡಿ ಎಂದು ಮನವಿ ಮಾಡಿದ್ದಾರೆ. ಸ್ನೇಹಿತರೆ, ನಿಮ್ಮ ಪ್ರಕಾರ ಮುಂಬೈ ತಂಡದ ಸ್ಟಾರ್ ಆಟಗಾರರಾದ ರೋಹಿತ್, ಸೂರ್ಯ, ಬೂಮ್ರಾ ಮುಂಬೈ ತಂಡದಿಂದ ಹೊರಬರಬೇಕೇ ಅಥವಾ ಬೇಡವೇ ಎನ್ನುವ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು ಬಂಧುಗಳೇ.